ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ. ಅದು ನೈಟ್ ಆಗಿತ್ತು, ಶಿವರಾತ್ರಿ ಅಲ್ವಾ, ಸೊ ಅದರಿಂದ ಹೋಗ್ತಾ ಇದ್ದೀವಿ. ನಾವು ಯಾವ ದೇವಸ್ಥಾನಕ್ಕೆ ಹೋದ್ವಿ, ಅದು ಎಲ್ಲಿದೆ, ಯಾವ ಥರ ಹೋಗ್ಬೇಕು ಅನ್ನೋದೆಲ್ಲ ಡೀಟೇಲಾಗಿ ಹೇಳ್ತೀನಿ. ಈ ವಿಡಿಯೋನ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ರೂಟ್ ಮ್ಯಾಪ್ ಗೊತ್ತಾಗಲ್ವಲ್ಲ, ಸೊ ಅದರಿಂದ ಸ್ಕಿಪ್ ಮಾಡಿದೆ ನೋಡಿ, ಎಲ್ಲ ಗೊತ್ತಾಗುತ್ತೆ ರೂಟ್ ಎಲ್ಲ. ನೀವು ಯಾವಾಗಾದರೂ ಫ್ರೀ ಇದ್ದಾಗ ಹೋಗಿ, ಚೆನ್ನಾಗಿದೆ ದೇವಸ್ಥಾನನೂ ಸಹ. ನಾವು ಮೂವರು ಹೋಗ್ತಾ ಇದ್ವಿ, ನಾನು, ನಮ್ಮ ಹುಡುಗ, ನನ್ನ ತಂಗಿ ಬಂದಿದ್ಲು. ಸೊ ನಾವು ಮೂವರು ಹೋಗ್ತಾ ಇದ್ದೀವಿ. ಅಲ್ಲಿ ಸ್ವಲ್ಪ ಲೈಟಿಂಗ್ ಕಾಣಿಸ್ತಿದೆ ಅಲ್ಲ, ಅಲ್ಲಿ ನಮ್ಮೂರಲ್ಲಿ ಹೊಸದಾಗಿ ಶಿವನ ದೇವಸ್ಥಾನ ಕಟ್ಟಿಸ್ತಿದ್ದಾರೆ. ಅದು ಹೊಸದಾಗಿ ಕಟ್ಟಿಸ್ತಿರೋದ್ರಿಂದ ಇದೇ ಫಸ್ಟ್ ಟೈಮ್ ಅಲ್ಲಿ ಮಾಡ್ತಾ ಇರೋದು. ಎವ್ರಿ ಇಯರು ಇಲ್ಲಿ ಆಂಜನೇಯನ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಮಾಡ್ತಾಯಿದ್ರು. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ಹೊಸ್ದಾಗಿ ಮಾಡ್ತಿದ್ದಾರಲ್ಲ ಅಲ್ಲಿಗೆ. ಇಲ್ಲೆಲ್ಲ ಲೈಟಿಂಗ್ಸ್ ಕಾಣ್ತಿದ್ದಾವೆ ನೋಡಿ. ಅಂದರೆ ಹೂನಾರ ಕೊಡಬೇಕಿತ್ತು, ಸೊ ಅದರಿಂದ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಫಸ್ಟ್ ಹೂನಾರ ಕೊಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀವಿ. ಸ್ಟೇರ್ ಮಾಡ್ತಾ ಇರೋದನ್ನ ಸ್ವಲ್ಪ ಸಿಂಪಲ್ಲಾಗಿ ಮಾಡಿದ್ದಾರೆ. ಜಸ್ಟ್ ಸಿಂಪಲ್ಲಾಗಿ ಗರ್ಭಗುಡಿ ಹತ್ರ ಒಂದು ಚಪ್ಪರ ಹಾಕ್ಬಿಟ್ಟು, ಅಲ್ಲೊಂದು ಗೂಟ ಥರ ಕಂಬ ಇಟ್ಬಿಟ್ಟು, ಅದರೊಳಗಡೆ ಫೋಟೋ ಇಟ್ಟು ಪೂಜೆ ಮಾಡಿದ್ದಾರೆ. ನೆಕ್ಸ್ಟ್ ಇಯರ್ ಶಿವರಾತ್ರಿ ಅಷ್ಟರಲ್ಲಿ ದೇವಸ್ಥಾನ ರೆಡಿ ಮಾಡ್ತಾರಂತೆ. ಇದು ಬಂದುಬಿಟ್ಟು ನಮ್ಮೂರು ಆಂಜನೇಯ. ಅಲ್ಲಿ ನೋಡಿದರೆ ಅಲ್ಲಿ ರೆಡಿ ಮಾಡಿದ್ದಾರಲ್ಲ, ಅಲ್ಲಿ ಚಕ್ಲಿ ಭಜನೆ ಅಂತ ಮಾಡ್ತಾರೆ. ಇವತ್ತೆಲ್ಲ ಶಿವರಾತ್ರಿ ಅಲ್ವಾ, ಸೊ ಭಜನೆ ಮಾಡಬೇಕಲ್ಲ, ಭಜನೆ ಮಾಡಿಬಿಟ್ಟು ನಿದ್ದೆ ಕಟ್ಟಬೇಕಲ್ಲ, ಸೊ ಅದರಿಂದ ನಿದ್ದೆ ಕಟ್ಟಬೇಕಂತ ಅಲ್ಲಿ ಮಾಡಿದ್ದಾರೆ. ನಮ್ಮೂರಿಂದ ಒಂದು 2 ಕಿಲೋಮೀಟರ್ಸ್ ಹೋದರೆ ಕುಂದುರ್ಪಿ ಅಂತ ಬರುತ್ತೆ. ಕುಂದುರ್ಪಿ ಒಳಗಡೆನೇ ಬಂದಿದ್ದೀವಿ ನಾವು ನೋಡಿ. ಶಿವರಾತ್ರಿ ಅಂದಮೇಲೆ ದೇವಸ್ಥಾನಗಳೆಲ್ಲ ರೆಡಿ ಮಾಡಿದರೆ, ಇದು ಬಂದುಬಿಟ್ಟು ಇನ್ನೊಂದು ಶಿವನ ದೇವಸ್ಥಾನ ಅಂತ. ಈಗ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅದು ಎಕ್ಸ್ಟ್ರಾ ಜಾಸ್ತಿ ಜನ ಗೊತ್ತಿಲ್ಲ ಅನಿಸುತ್ತೆ. ಇದು ಬಂದುಬಿಟ್ಟು ದೂರ ಕಾಡಲ್ಲಿರೋ ಥರ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿದೆ, ಹೊಲಗಳ ಮಧ್ಯದಲ್ಲೆಲ್ಲ ಇದೆ. ಬಟ್ ದೇವಸ್ಥಾನ ಮಾತ್ರ ಚೆನ್ನಾಗಿದೆ. ಕತ್ಲಲ್ವ, ಸೊ ಎಲ್ಲ ರೂಟೆಲ್ಲ ಕಾಣಿಸೋದಿಲ್ಲ. ಸೊ ಮೇನ್ ಮಾತ್ರ ಹೇಳ್ತೀನಿ, ಸ್ಕಿಪ್ ಮಾಡಿದೆ ಮಾಡಿ ನೋಡಿ. ಹೋಗ್ತಾ ಕುಂದುರ್ಪಿಲಿ ಕಸ್ತೂರಿಬಾಯಿ ಹಾಸ್ಟೆಲ್ ಇದೆ ಅಲ್ಲ, ಅಲ್ಲಿ ತನಕ ಹೋಗಬೇಕು ಸ್ಟ್ರೈಟಾಗಿ. ಅಲ್ಲಿ ಕಾಣಿಸ್ತಿದೆ ಅಲ್ಲ, ಎಲ್ಲ ದೇವಸ್ಥಾನಗಳೆಲ್ಲ ರೆಡಿ ಮಾಡಿದ್ದಾರೆ ನೋಡಿ. ಫುಲ್ಲೆಲ್ಲ ಲೈಟಿಂಗ್ಸಿಂದ ರೆಡಿ ಮಾಡಿದ್ದಾರೆ. ಯಾವುದೇ ದೇವಸ್ಥಾನ ಆದರೂ ಶಿವರಾತ್ರಿ ಅಂದಮೇಲೆ ಮತ್ತೆ ಎಲ್ಲ ದೇವಸ್ಥಾನಗಳು ಲೈಟಿಂಗ್ಸಿಂದ ರೆಡಿ ಮಾಡೇ ಮಾಡ್ತಾರೆ. ಕತ್ಲು ನೋಡಿ, ಏನೂ ಕಾಣೋಂಗಿಲ್ಲ. ನಾವು ಸ್ಟಾರ್ಟ್ ಆಗೋಷ್ಟರಲ್ಲಿ 7:30 ಆಗಿತ್ತಾಗಲೇ. ಅಲ್ಲಿ ಲೈಟಿಂಗ್ಸ್ ಕಾಣ್ತಿದೆ ಅಲ್ಲ, ಅದು ಕಸ್ತೂರಿಬಾಯಿ ಹಾಸ್ಟೆಲ್. ಕಸ್ತೂರಿಬಾಯಿ ಹಾಸ್ಟೆಲ್ ಸ್ಟ್ರೈಟಲ್ಲಿ ಒಂದು ರೋಡ್ ಇದೆ, ಲೆಫ್ಟ್ ಸೈಡಲ್ಲಿ. ಆ ರೋಡಲ್ಲಿ ಹೋಗಬೇಕು, ಮಣ್ಣು ರೋಡು. ಇಲ್ಲಿ ಹಾಸ್ಟೆಲ್ ಹತ್ರ ಹೋಗ್ತಿದ್ದಂಗೆ ಎದುರುಗಡೆ ಒಂದು ಬೋರ್ಡ್ ಹಾಕಿರ್ತಾರೆ ಚಿಕ್ಕದಾಗಿ, ದೇವಸ್ಥಾನದ ಹೆಸ್ರು ಹಾಕಿ. ಮತ್ತು ಆ ಕಡೆ ಸ್ಟ್ರೈಟಾಗಿ ಬೋರ್ಡ್ ಹಾಕಿರ್ತಾರೆ. ಅದು ಸ್ಟ್ರೈಟಾಗಿ ಹೋಗ್ಬೇಕು. ಅದೆಲ್ಲ ಮಣ್ಣು ರೋಡು, ಎಲ್ಲ ಗುಣಿಗಳು, ಕಲ್ಲು ಎಲ್ಲ ಇರ್ತವೆ. ಹುಷಾರಾಗಿ ನೋಡ್ಕೊಂಡು ಹೋಗಬೇಕು. ಆಲ್ರೆಡಿ ಸುಮಾರು ಜನ ಹೋಗಿ ಎಲ್ಲ ವಾಪಸ್ ಎದುರು ಬರ್ತಿದ್ದಾರೆ ನಮಗೆ. ನಾವಿನ್ನು ಈಗ ಹೋಗ್ತಾ ಇದ್ದೀವಿ. ಇಲ್ಲಿ ಮತ್ತೆ ಲೈಟಿಂಗ್ಸ್ ಕಾಣ್ತಿದ್ದಾವಲ್ಲ, ಅದು ಕೋಳಿ ಶೆಡ್ಡು. ಇಲ್ಲಿ ಕೋಳಿಗಳೆಲ್ಲ ಈಗ ಕಾಣ್ತವೆ ನೋಡಿ. ಗುಣಿಗಳೆಲ್ಲ ಇದ್ದಾವೆ, ಎತ್ತಾಗ್ತಿರುತ್ತೆ. ಅಲ್ಲಿ ಕೋಳಿಗಳಿದ್ದಾವೆ ನೋಡಿ, ಕಾಣಿಸ್ತಿದ್ದಾವೆ. ರೋಡ್ ಸರಿಯಿಲ್ಲ, ಸೊ ಹುಷಾರಾಗಿ ನೋಡ್ಕೊಂಡು ಹೋಗಬೇಕು. ಏನಾದರೂ ಮಿಸ್ ಆದರೆ ಬಿಡ್ತೀವಿ. ಇಲ್ಲೆಲ್ಲ ನೈಟ್ ಟೈಮ್ ಮತ್ತು ಕರಡಿಗಳು ಅವೆಲ್ಲ ಬರ್ತಿರ್ತಾವಂತೆ. ಬಟ್ ಇವತ್ತು ಶಿವರಾತ್ರಿ ಎಲ್ಲ ಜಾಸ್ತಿ ಗಾಡಿಗಳು ಅಡ್ಡಾಡೋದ್ರಿಂದ, ಲೈಟಿಂಗ್ಸ್ ಎಲ್ಲ ಬೀಳೋದ್ರಿಂದ ಇವತ್ತೇನೂ ಇಲ್ಲ. ಸೊ ಹಂಗಾಗಿ ಎಲ್ಲರೂ ಅಡ್ಡಾಡ್ತಿದ್ದಾರೆ. ಮಾಮೂಲು ಟೈಮಲ್ಲಿ ಏನಾದರೂ ಹೋಗ್ಬಿಟ್ರೆ ನರಿಗಳು ಮತ್ತು ಕರಡಿಗಳೆಲ್ಲ ಎದುರಿಗೆ ಬಂದುಬಿಡ್ತಾವಂತೆ. ಅಲ್ಲೆಲ್ಲ ದೊಡ್ಡದು ಬೆಟ್ಟ ಇದೆ. ಕುಂದುರ್ಪಿ ಬಿಟ್ಟು ಸುಮಾರು ಒಂದು 2 ಕಿಲೋಮೀಟರ್ಸ್ ಆದರೂ ಹೋಗಬೇಕು. ಸೊ ಅದರಿಂದ ಊರು ಆಚೆ ಇರೋದ್ರಿಂದ ಕೆಲವು ಜನಕ್ಕೆ ಗೊತ್ತಿರಲಿಲ್ಲ, ನಮಗೆ ಗೊತ್ತಿರಲಿಲ್ಲ ದೇವಸ್ಥಾನ ಇದೆ ಅಂತ. ಬಟ್ ನಮ್ಮ ಮೈದನ ಅಲ್ಲೇ ಇಡಿಮುಡಿ ಕಟ್ಟಿದ್ದು, ಸೊ ಅದರಿಂದ ನಮ್ಗೆ ಈ ದೇವಸ್ಥಾನ ಗೊತ್ತಾಯಿತು. ಅದಕ್ಕೆ ಚೆನ್ನಾಗಿದೆಲ್ಲ ದೇವಸ್ಥಾನ, ಚೆನ್ನಾಗಿರುತ್ತೆ ಅಂತ ಹೋಗ್ತಾ ಇದ್ದೀವಿ ನಾವೀಗ. ಬಟ್ ನಾನು ಪದೇ ಹೇಳ್ತಾ ಇದ್ದೀನಿ, ಹುಷಾರಾಗಿ ಹೋಗಬೇಕು ಅಂತ. ಕೇಳ್ತಾ ಇದ್ದೀನಿ ಅನ್ನೋದು ಸ್ವಲ್ಪ ನೀವು ಹೊರ್ಗೋಟ್ಗೆ ಹೋದರೆ ಗೊತ್ತಾಗುತ್ತೆ. ಆಗಲೇ ಬೇಗ ಹೋಗ್ಬಿಟ್ಟು ಆಗಲೇ ಎಷ್ಟೊಂದು ಗಾಡಿಗಳು ರಿಟರ್ನ್ ಬರ್ತಿದ್ದಾವೆ ನೋಡಿ. ಅಲ್ಲಿ ಸ್ವಲ್ಪ ಲೈಟಿಂಗ್ ಕಾಣ್ತಿದೆ ಅಲ್ಲ, ಅದೇ ದೇವಸ್ಥಾನ. ಎಲ್ಲ ಲೈಟಿಂಗ್ಸಿಂದ ಡೆಕೋರೇಷನ್ ಮಾಡಿದ್ದಾರೆ. ಸ್ವಲ್ಪ ಬ್ಲರಾಗಿ ಕಾಣಿಸ್ತಿದೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಜನ ಬಂದಿರ್ತಾರೆ, ಎಷ್ಟೊಂದು ಗಾಡಿಗಳಿರ್ತವೆ ಅಂತ. ಹೊರ್ಗಡೆ ನೋಡಿದ್ರೆ ಎಷ್ಟೊಂದು ಗಾಡಿಗಳಿದ್ದಾವೆ, ಕಾರುಗಳು, ಬೈಕುಗಳು ನೋಡಿ.
ಎಲ್ಲ ಲೈಟಿಂಗ್ಸಿಂದ ಡೆಕೋರೇಷನ್ ಮಾಡಿದ್ದಾರೆ. ಹೋಗ್ಬಿಟ್ಟು ಅಲ್ಲೇ ಪಂಪ್ ಥರ ಇದೆ, ಅಲ್ಲಿ ಕಾಲು ತೊಳ್ಕೊಂಬಿಟ್ಟು ಹೊಡೆದ್ಬಿಟ್ಟು ಕಾಲು ತೊಳ್ಕೊಂಡು ಒಳಗಡೆ ಹೋಗಿ ದರ್ಶನ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ನೀವು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಲಿಂಗಕ್ಕೆ ಮತ್ತು ಈ ಬಸವನಿಗೆ ಮತ್ತು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ. ಶಿವನ ಮುಂದೆ ಬಸವ ಇದ್ದೇ ಇರ್ತಾನಲ್ಲ, ಸೊ ಅದರಿಂದ ಶಿವನ ಮುಂದೆನೇ ಬಸವ ಇದ್ದಾನೆ ನೋಡಿ. ಎಷ್ಟು ಚೆನ್ನಾಗಿ ಹೂವಿನಿಂದ ಎಷ್ಟೊಂದು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನಾವು ದರ್ಶನ ಮಾಡಿಕೊಂಡು ಆಚೆ ಬಂದು ಸ್ವಲ್ಪ ಹೊತ್ತು ಕೂತಿದ್ದೀವಿ. ಅಲ್ಲೆಲ್ಲ ಪ್ರಸಾದ ಹಂಚುತ್ತಿದ್ದಾರೆ, ಹೆಸರುಬೇಳೆ ಮತ್ತು ಕಾಳು ಪಾನಕ ಕೊಡ್ತಿದ್ದಾರೆ. ನಮ್ಮ ಹುಡುಗ ನೋಡಿ ಹೆಂಗೆ ಕೂತಿದ್ದಾನೆ, ಅಲ್ಲೆಲ್ಲ ಕೊಡ್ತಿದ್ದಾರೆ ನೋಡಿ. ಇನ್ನೇನು ದರ್ಶನ ಮುಗೀತು, ಪ್ರಸಾದನ ತಗೊಂಡ್ವಿ, ಹೋಗೋಣ ಅಂತ ಹೊರಟಿದ್ವಿ. ಮುಂದೆ ಇದು ಹುತ್ತದ ಥರ ಹಾವಿಂದ ಇದೆಲ್ಲ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಹೊರಡ್ತಾ ಇದ್ದೀವಿ. ದೇವಸ್ಥಾನ ಯಾವುದು ಅಂತ ಹೇಳಲಿಲ್ಲ ಅಲ್ವಾ, ಈ ದೇವಸ್ಥಾನ ನೋಡಿರೋರ್ಗಾಗಲೇ ಗೊತ್ತಾಗಿರುತ್ತೆ ಈ ದೇವಸ್ಥಾನ ಯಾವುದು ಅಂತ. ಈ ದೇವಸ್ಥಾನ ಯಾವುದೆಲ್ಲ ಕಂಡ್ರೆ ಮಂಡಲ ಮಲ್ಲಪ್ಪ ಅಂತ ಇದ್ರ ಹೆಸರು. ಅದರೊಳಗಡೆ ಲಿಂಗ ಇದೆ, ಅಂದರೆ ಶಿವನ ದೇವಸ್ಥಾನವೇ ಅದು. ಫುಲ್ಲೆಲ್ಲ ಕಲ್ಲಿನಿಂದನೇ ಕೆತ್ತಿದ್ದಾರೆ. ಹೊರಗಡೆ ಆಚೆನೂ ಎಲ್ಲ ಚೆನ್ನಾಗಿದೆ, ಗಿಡಗಳು ಮರಗಳಿಂದ ಚೆನ್ನಾಗಿದೆ. ಸುತ್ತು ಕಾಂಪೌಂಡಿಂದ, ಸೊ ಕರಡಿಗಳು ಕಾಟ ಅಲ್ವಾ, ಸೊ ಅದರಿಂದ ಎಲ್ಲ ಕಾಂಪೌಂಡ್ ಎಲ್ಲ ಚೆನ್ನಾಗಿ ಕಟ್ಸಿದ್ದಾರೆ. ನಾವೀಗ ರಿಟರ್ನ್ ಹೋಗ್ತಾ ಇದ್ದೀವಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.